ನಮಸ್ಕಾರ ರೈತ ಮಿತ್ರರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್. ಇದು ನನ್ನ ಶ್ರೀಹರಿವನ. ರೈತ ಮಿತ್ರರೇ, ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ಸೊ ನನ್ನ ಈ ಕಳೆದ ಡ್ರಿಪ್ ಸರಣಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ತುಂಬಾ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ನಿಮ್ಗಳಿಂದ. ಸೊ ಅದೇ ರೀತಿ ತುಂಬಾ ಒಂದಷ್ಟು ಒಳ್ಳೆಯ ಕಮೆಂಟ್ಸ್ ಕೂಡ ಬಂದಿದೆ ನನ್ನ ರೈತ ಮಿತ್ರರೇ, ಮತ್ತು ತುಂಬಾ ಒಂದಷ್ಟು ಜನ ಕ್ಲಾರಿಫಿಕೇಷನ್ಸ್ ಕೂಡ ಕೇಳಿದ್ದೀರಾ. ಸೊ ಆ ಕ್ಲಾರಿಫಿಕೇಷನ್ಸ್ಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ನನ್ನ ರೈತ ಮಿತ್ರರೇ. ಸೊ ನನ್ನ ಕಳೆದ ಡ್ರಿಪ್ ಸರಣಿಯಲ್ಲಿ 2 ಮೇಜರ್ ಕ್ವಶನ್ಸ್ ರೈಸ್ ಆಗಿದೆ. ಕ್ವಶನ್ ನಂಬರ್ 1 ಬಂದು, ನಾವು ಈ ಡ್ರಿಪ್ಪರ್ಗೂ ಮತ್ತು ಮೈಕ್ರೋ ಟ್ಯೂಬ್ಗೂ ಏನು ವ್ಯತ್ಯಾಸ ಅಂತ ಕೇಳಿದ್ದಾರೆ ತುಂಬ ಜನ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಮತ್ತು ಇನ್ನೂ ಒಂದು ತುಂಬ ಹೆಚ್ಚಿನ ಪ್ರಮಾಣವಾಗಿ ಬಂದಿರೋವಂಥ ಕಮೆಂಟ್ಸ್ ಬಂದು, ನಿಮ್ಮ ಡ್ರಿಪ್ಪರಿನ ಪೈಪ್ಗೆ ನವಿಲು ಇಲ್ಲ ಅಳಿಲು ಇಲ್ಲ ಇಲಿ ಬಂದು ಕಚ್ಚಿ ಇಲ್ಲ ಅದನ್ನು ಕುಕ್ಕಿ ತೂತು ಮಾಡ್ತಾ ಇದೆ, ಅದರಿಂದಾಗಿ ನಮ್ಮ ಎಲ್ಲ ಡ್ರಿಪ್ ಪೈಪ್ಗಳು ಹಾಳಾಗ್ತಾ ಇದೆ ಅಂತ ತುಂಬ ಜನ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ರೈತ ಮಿತ್ರರೇ. ಸೊ ನಿಮ್ಗೆ ಹೇಗೆ ಮಾಡಿದೆ ಅದೇ ಅಳಿಲು ನವಿಲು ಮತ್ತು ಇಲಿ ನನ್ನ ಡ್ರಿಪ್ಪರ್ ಪೈಪ್ಗೂ ಖಂಡಿತ ಅದೇ ಥರ ಮಾಡಿದೆ. ಸೊ ನಾನು ಆಗ ತುಂಬಾ ಯೋಚನೆ ಮಾಡಿ ನನಗೂ ತುಂಬಾ ಕಷ್ಟ ಆಗಿತ್ತು. ಸೊ ಇವತ್ತು ಡ್ರಿಪ್ ಲೈನ್ ಮಾಡಿ ಹೋಗ್ತಾ ಇದ್ದೆ, ನಾಳೆ ಬೆಳಗ್ಗೆ ನೋಡೋದ್ರೊಳಗಡೆ ಮತ್ತು ಅಳಿಲು ಇಲ್ಲ ನವಿಲು ಬಂದು ಕುಕ್ಕಿ ಅದನ್ನೊಂದು ತೂತು ಮಾಡಿಬಿಟ್ಟಿರೋದು ರೈತ ಮಿತ್ರ. ಸೊ ನನಗೂ ಅದು ನೋಡಿ ನಿಜವಾಗ್ಲೂ ನಿಮ್ಗೆಷ್ಟು ಸಮಸ್ಯೆ ಆಗಿದೆ ಅದರ 10ರಷ್ಟು ನನಗೂ ತುಂಬಾ ಸಮಸ್ಯೆ ಆಗಿತ್ತು. ಯಾಕಂದ್ರೆ ನಾನು ಕೆಲ್ಸಕ್ಕೆ ಬೇರೆ ಹೋಗೋನು, ನಾನು ನಿಮಗೆ ಫಸ್ಟೇ ಹೇಳ್ದಂಗೆ. ಸೊ ಮತ್ತೆ ಬೆಳಗ್ಗೆನೇ ಬಾ, ಅದು ರೆಡಿ ಮಾಡು ಮತ್ತೆ ಹೋಗು. ಸೊ ಹಿಂಗಾಗಿ ನನಗೂ ತುಂಬಾ ತಲೆ ಕೆಟ್ಟು ಹೋಗಿತ್ತು. ಆಗ ಒಂದು ದಿನ ಇದೇ ಮರದ ಹತ್ರ ಇಲ್ಲೇ ಕೂತ್ಕೊಂಡು ಜಸ್ಟ್ ಹಂಗೆ ಯೋಚನೆ ಮಾಡ್ತಿದ್ದೆ. ಹಿಂಗೆ ಬಿಸಿಲಿತ್ತು, ಸೊ ಕೂತ್ಕೊಂಡಿದ್ದೆ ಈ ಮರದ ನೆರಳಲ್ಲಿ. ಸೊ ಆಗ ಹಂಗೆ ಯೋಚನೆ ಮಾಡ್ತಾ ಇದ್ದಾಗ ಒಂದು ಅಳಿಲು ಬಂತು. ಸೊ ಬಂದು ಅಲ್ಲೊಂದು ಡ್ರಿಪ್ ಲೈನ್ ಹೋಗಿದೆ ನಂದು, ಆ ಡ್ರಿಪ್ ಲೈನ್ ಹತ್ರ ಬಂದು ಕಚ್ಚಕ್ಕೆ ಸ್ಟಾರ್ಟ್ ಆಯ್ತದು. ಸೊ ನನಗೆ ಏನು ಕಚ್ಚಿತು ಅದು ಅಂತ ನನಗೆ ಗೊತ್ತಾಗಲಿಲ್ಲ. ಹಂಗೆ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಸೊ ಅದು ಕಚ್ಚಿಬಿಡ್ತು. ಅದೇನು ಮಾಡ್ತು ಅಂದರೆ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಆಗ ನನಗೆ ಅರ್ಥ ಆಯಿತು, ಓಕೆ, ಈ ಅಳಿಲಾಗಲಿ ಅಥವಾ ನವಿಲಾಗಲಿ ಇಲಿ ಆಗಲಿ ನಮ್ಮ ಮೇಲೆ ಯಾವುದೇ ರೀತಿಯಾದ ದ್ವೇಷ ಇಲ್ಲ, ಪಾಪ ಅದು ಬರೋದು ನೀರು ಕುಡಿಯೋದಕ್ಕೆ ಅಂತ. ಸೊ ರೈತ ಮಿತ್ರರೇ, ನಾವೆಲ್ಲರೂ ಇದೊಂದು ತಪ್ಪು ಮಾಡ್ತಾ ಇದ್ದೀವಿ. ನಾವು ನಮ್ಮ ಜಮೀನಲ್ಲಿ ಎಲ್ಲೂ ಕೂಡ ಈ ಪ್ರಾಣಿ ಪಕ್ಷಿಗಳಿಗೆ ನೀರು ಇಡ್ತಾ ಇಲ್ಲ. ಸೊ ಅದರಿಂದಾಗಿ ಪಾಪ ಅವು ಕೂಡ ನೀರನ್ನ ಹುಡಿಕೊಂಬರುತ್ತೆ. ಅವಕ್ಕೆ ಗೊತ್ತಾಗುತ್ತೆ ಇದರಲ್ಲಿ ನೀರು ಬರ್ತಾ ಇದೆ, ತೊಟ ಅಂತ ನೀರು ತೊಟ್ಟಿಕತ್ತಲ್ಲ. ಸೊ ಅದಕ್ಕೆ ಒಳಗಡೆ ನೀರಿದೆ ಅಂತ ಅಷ್ಟೇ ಅದಕ್ಕೆ ಹಚ್ತಾ ಇರೋದು ನನ್ನ ರೈತ ಮಿತ್ರ. ಇಲ್ಲ, ಖಂಡಿತ ಅದಕ್ಕೆ ಯಾವುದೇ ರೀತಿಯಾದಂಥ ನಮ್ಮಂಥ ರೈತರ ಮೇಲೆ ಯಾವುದೇ ರೀತಿ ಅದಕ್ಕೆ ದ್ವೇಷ ಇಲ್ಲ, ಅಥವಾ ಪೈಪ್ ಕಚ್ಚೋದ್ರಿಂದ ಅದಕ್ಕೆ ಇನ್ನೇನು ಸಿಗೋದಿಲ್ಲ, ಬರೀ ನೀರಿಗೋಸ್ಕರ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂದರೆ ರೈತ ಮಿತ್ರ, ನನ್ನಲ್ಲಿ ಇಲ್ಲಿ ನಾನು ನಿಮಗೆ ಫಸ್ಟೇ ತೋರಿಸಿದ್ದೆ, ನನಗಿಲ್ಲ 4 ಪಾತಿಗಳಿದೆ. ಅಲ್ಲಿ ಒಂದು 6ರಿಂದ 7 ನಾನೊಂದು ಚಿಕ್ಕ ಒಂದು ನೀರಿನ ಕೊಡಗಳನ್ನ ಇಟ್ಟಿದ್ದೀನಿ. ಸೊ ಆ ಕೊಡ ಇಟ್ಟಿದ ನಂತರ ಸೊ ನನಗೆ ಅಳಿಲು ಬಂದು ನೀರನ್ನ ಪೈಪ್ ಕಚ್ಚೋದು ಕಮ್ಮಿ ಆಯಿತು. ನೋಡಿ, ಈ ಥರ ಇಟ್ಟಿದ್ದೀನಿ ನಾನು, ನೀವು ನೋಡ್ಬೋದು, ನೋಡಿ ಈ ಥರ ಇಟ್ಟಿದ್ದೀನಿ. ಸೊ ಎಲ್ಲಿ ತುಂಬಾ ಅಳಿಲ್ಗಳು ಓಡಾಡ್ತಾ ಇತ್ತು, ಎಲ್ಲಿ ತುಂಬಾ ನವಿಲ್ಗಳು ಓಡಾಡ್ತಾ ಇತ್ತು, ಎಲ್ಲಿ ನನಗೆ ಜಾಸ್ತಿ ಪೈಪ್ ಕಚ್ಚೋಕ್ಕೆ ಸ್ಟಾರ್ಟ್ ಆಯಿತಲ್ಲ, ಸೊ ಆ ಕೆಲವೊಂದೊಂದು ಜಾಗಗಳಲ್ಲಿ ಈ ಥರ ಇಟ್ಟಿದ್ದೀನಿ. ಸೊ ಇದು ಇಟ್ಟಿದ ನಂತರ ಪಾಪ ಅದು ಬಂದು ಅಲ್ಲಿ ನೀರು ಕುಡಿದು ಹೋಗುತ್ತೆ, ನಮ್ಮ ಪೈಪ್ಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ. ನೀವು ಸಾಧ್ಯವಾದರೆ ಈ ಥರ ಟ್ರೈ ಮಾಡಿ ನನ್ನ ರೈತ ಮಿತ್ರರೇ. ನಿಮ್ಮ ಜಮೀನಲ್ಲೂ ಎಲ್ಲಾದರೂ ಈ ಥರ ಅಳಿಲ್ಗಾಗಲಿ ನವಿಲ್ಗಾಗಲಿ ಒಂದಷ್ಟು ನೀರಿಡಿ. ಬರೀ ಇವೆರಡಕ್ಕೆ ಅಂತಲ್ಲ, ಆದಷ್ಟು ಒಂಚೂರು ಪ್ರಾಣಿ ಪಕ್ಷಿಗಳಿಗೆ ಒಂದಷ್ಟು ನೀರು ಶೇಖರಣೆ ಮಾಡಿ ಇಡಿ. ಪಾಪ ಅವಕ್ಕೂ ತುಂಬಾ ಬೇಸಿಗೆ, ಅವು ಎಲ್ಲಿ ಹುಡ್ಕುತ್ತೆ ನೀರು. ನಿಮಗೂ ಗೊತ್ತು, ಈ ವರ್ಷ ಮಳೆ ಇಲ್ಲ, ಎಲ್ಲ ಕಡೆ ಎಲ್ಲೂ ನೀರು ನಿಂತಿಲ್ಲ ಜಾಸ್ತಿ ಅಂತ. ಸೊ ಅದರಿಂದಾಗಿ ಸಾಧ್ಯವಾದಷ್ಟು ಒಂದಷ್ಟು ನೀರನ್ನ ಇಡೋದ್ರಿಂದ ಪಾಪ ಅವನು ಎಲ್ಲ ಕಡೆ ನೀರು ಕುಡಿದು ಹೋಗಲಿ. ಸೊ ಇಷ್ಟೇ ರೈತ ಮಿತ್ರ. ಸೊ ಇದು ಮಾಡಿದ ನಂತರ ನನಗೆ ಯಾವುದೇ ರೀತಿಯಾದಂಥ ಒಂದು ದಿನಕ್ಕೂ ಈ ಸಮಸ್ಯೆ ಮತ್ತೆ ಬಂದಿಲ್ಲ. ಸೊ ನಾನು ಬರೀ ಡ್ರಿಪ್ ಪೈಪ್ ಮಾಡಿದಾಗ ಅಷ್ಟೇ ಈ ಸಮಸ್ಯೆ ಬಂದಿದ್ದು. ಸೊ ಇಲ್ಲಿವರೆಗೂ ನನಗೆ ಯಾವುದೇ ರೀತಿ ಸಮಸ್ಯೆ ಬಂದಿಲ್ಲ ರೈತ ಮಿತ್ರ. ಸೊ ನೀವು ಇದನ್ನು ಮಾಡಿ ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮಗೂ ಈ ಪರಿಹಾರ ಸಿಕ್ಕಿದೆಯಾ ಇಲ್ವಾ ಅಂತ. ಬಟ್ ನನಗಂತೂ ಸಿಕ್ಕಿದೆ ರೈತ ಮಿತ್ರ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ರೈತ ಮಿತ್ರ. ಹೃದಯಪೂರ್ವಕ ವಂದನೆಗಳು, ಶುಭ ದಿನ, ಧನ್ಯವಾದಗಳು.